ಇಂದು ಡಿಸೆಂಬರ್ 8ನೇ ತಾರೀಕು. ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವಂತಹ ಒಂದು ವಿಶೇಷ ಸಲಹೆಯನ್ನು ನೀಡುವಂತಹ ಬರಹ. ನಾಟ್ ಇನ್ ಎ ಮೂಡ್. When we are afraid to tackle a troublesome task, we bypass it with the assurance, I will do it tomorrow. When we are too lazy to work on a creative job, we soothe our conscience with the salve, I am not in a mood. Both these are prolific procrastinators. Fortunes have been lost, fame forfeited, and inventions abandoned because of them. When you are not in a mood, there is only one way to get the work done. Start on the job and work yourself into a mood. All successful creative artists know that well enough to act on it when need arises. For a while, it is true that the great masterpieces of art, music, and literatures were born in the womb of inspiration. The bulk of artistic works have resulted from 10% of inspiration and 90% of perspiration. APP ಪೆರೇರಾ ಅನ್ನುವಂಥ ಮಹನೀಯರದ ಶಾರ್ಟ್ ಫಾರ್ಮ್ ಅದು. ಕೆಳಗೆ ಅಂಡರ್ ಬರಹ ಇದೆ, ಪ್ರೊಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಎಡ್ವರ್ಡ್ ಯಂಗ್. ಒಂದು ಉತ್ತಮವಾದ ಬರಹ. ನಾನು ಕೌನ್ಸಿನಲ್ಲಿ ಹಾಕಿದ್ದೇನೆ, ಮನಸ್ಥಿತಿಯಲ್ಲಿಲ್ಲ. ನಾಟ್ ಇನ್ ಎ ಮೂಡ್. ನಾನು ಮನಸ್ಥಿತಿಯಲ್ಲಿಲ್ಲ. ನಮಗೊಂದು ತೊಂದರೆದಾಯಕ ಕೆಲಸ ಮಾಡುವ ಸಂದರ್ಭ ಬಂದಾಗ ನಾವು ಹೆದರುತ್ತೇವೆ. ಅದನ್ನು ನಿಭಾಯಿಸಲು ಒಂದು ಆಶ್ವಾಸನೆ ಮಾಡ್ತೇವೆ, ಮುಂದೂಡ್ತೇವೆ, ನಾಳೆ ಮಾಡ್ತೇವೆ ಅಂತ ಹೇಳಿಬಿಡ್ತೇವೆ. ಸೃಜನಾತ್ಮಕ ಕಾರ್ಯ ಮಾಡುವಲ್ಲೇ ನಾವು ತುಂಬ ಆಲಸಿಗರು. ಆಗ ನಾವು ನಮ್ಮ ಅಂತಃಪ್ರಜ್ಞೆಯನ್ನು ಸಾಂತ್ವನಗೊಳಿಸ್ಲಿಕ್ಕೆ ಏನು ಮಾಡ್ತೇವೆ ಅಂದರೆ, ನಾಲಿಗೆಯ ದ್ರವ ನುಂಗುತ್ತಾ, ಇಲ್ಲ ನಾನಿನ್ನೂ ಮನಸ್ಥಿತಿಯಲ್ಲಿಯೇ ಇಲ್ಲ, ಅದನ್ನು ಮಾಡುವಂಥ ಮನಸ್ಥಿತಿಯಲ್ಲೇ ಇಲ್ಲ ಅಂತ ಹೇಳಿಬಿಡ್ತೇವೆ. ಇವೆರಡು ಯಾವುವು? ಅವು ಆಲಸ್ಯತನ, ಮನಸ್ಥಿತಿಯಲ್ಲಿ ಇಲ್ಲದ್ದು ಎಲ್ಲ ಇವು ವಿಳಂಬವಾಗಿ ಬಿಡುತ್ತವೆ, ಕಾಲ ತಳ್ಳುವ ಒಂದು ನೆವ ಆಗಿಬಿಡ್ತಾವೆ. ಇದರಿಂದ ಎಷ್ಟೆಷ್ಟು ಅನಾಹುತಗಳಾಗಿವೆ ಗೊತ್ತಾ ಅಂತ ಹೇಳ್ತಾರೆ. ಅಗಾಧ ಸಂಪತ್ತುಗಳನ್ನು ಕಳೆದುಕೊಂಡಾರ, ಕೀರ್ತಿಗೆ ಮಸಿ ಬೆಳೆದದು. ಅನೇಕ ಸಂಶೋಧನೆಗಳು ಇವುಗಳಿಂದಾಗಿ ಮಾಡದೇ ಬಿಟ್ಟದ್ದು ಆಗಿ ಉಳಿದವೆ. ಆಲಸ್ಯತನ, ಎಚ್ಚರಿಕೆ, ಅರಿವು ಇಲ್ಲದ್ದರಿಂದ. ನೀವು ನಿಮ್ಮ ಮನಸ್ಥಿತಿಯಲ್ಲಿ ಇಲ್ಲದಿರುವಾಗ ಆಗ ಕೆಲಸ ಕಾರ್ಯಗಳನ್ನು ಮಾಡಿಬಿಡಲು ಪ್ರಾರಂಭ ಮಾಡಲು ಒಂದೇ ಒಂದು ಮಾರ್ಗ ಉಂಟು. ಯಾವುದದು? ಆ ಕೆಲಸವನ್ನು ಪ್ರಾರಂಭಿಸಿ ಬಿಡುವುದು. ಆಗ ನೀವು ಸ್ವತಃ ಆ ಮನಸ್ಥಿತಿ ಒಳಗೆ ಹೋಗಿಬಿಡ್ತೀರಿ. ಎಲ್ಲ ಸೃಜನಾತ್ಮಕ ಕಲಾಕಾರರು ಇದನ್ನು ಚೆನ್ನಾಗಿ ಅರಿತಿದ್ದರು. ಅಲ್ಲದೆ ಸಾಕಷ್ಟು ಪ್ರಯತ್ನಿಸುತ್ತಾ ಅದರೊಳಗೆ ಕಾರ್ಯ ಮಾಡುವತ್ತ ಸಾಗುತ್ತಿದ್ದರು. ಅದು ಅವರಿಗೆ ಬಹಳ ಅವಶ್ಯಕತೆಯಾಗಿತ್ತು. ಹೀಗೊಮ್ಮೆ ಆಲೋಚಿಸಿದಾಗ ಕಲೆಯ ಮಹಾನ್ ಮೇರುಕೃತಿಗಳು, ಕಲೆ, ಚಿತ್ರಕಲೆ, ವರ್ಣಚಿತ್ರ, ಸಂಗೀತ, ಸಾಹಿತ್ಯ ರಚನೆಯಾದದ್ದು ಉತ್ಸಾಹದ ಸ್ಫೂರ್ತಿಯ ಗರ್ಭದಿಂದಲೇ ಎನ್ನುತ್ತಾರೆ ಮಾಸ್ತರು.
ಬೃಹತ್ ಸಂಖ್ಯೆಯ ಕಲಾತ್ಮಕ ಕಾರ್ಯಗಳೆಲ್ಲ ಸಿದ್ಧಿಸಿರುವುದು ಪ್ರತಿಶತ 10ರಷ್ಟು ಸ್ಫೂರ್ತಿಯಿಂದ, ಪ್ರೇರಣೆಯಿಂದ. ಆದರೆ ಮುಂದಿನ 90ರಷ್ಟು ಬೆವರು ಸುರಿಸುವುದರಿಂದ ಅಂತ ಹೇಳ್ತಾರೆ. ಇನ್ನು ಕೆಳಗಿನ ಬರಹ, ಪ್ರೊಕ್ರಾಸ್ಟಿನೇಷನ್ ಈಸ್ ದ ಥೀಫ್ ಆಫ್ ಟೈಮ್. ಆಲಸ್ಯತನವು ಕಾಲವನ್ನು ಕದಿಯುವ ಕಳ್ಳ. ಆಲಸ್ಯತನವು ಕಾಲವನ್ನು ಕದಿಯುವ ಕಳ್ಳ. ಎಡ್ವರ್ಡ್ ಯಂಗ್. ಯಾರಿವರು? 17ನೇ ಶತಮಾನದ ಇಂಗ್ಲೆಂಡ್ ದೇಶದ ಕವಿ. ಅಧ್ಯಾತ್ಮ ವಿಚಾರಗಳು, ತತ್ವಜ್ಞಾನದ ವಿಚಾರಗಳನ್ನು ಬರೆದು ಎಷ್ಟೋ ಪದ್ಯಗಳನ್ನು ಬರೆದಾರ. ನೈಟ್ ಥಾಟ್ಸ್ ಅನ್ನೋದು ಅವ್ರದ್ದು ಪ್ರಸಿದ್ಧ ಒಂದು ಕವನ ಸಂಕಲನ ಅಂತ ಹೇಳ್ತಾರೆ. ಇಲ್ಲಿ ಭಾಳ ಉತ್ತಮವಾದ ಒಂದು ಬರಹ. ನಮಸ್ಕಾರ.